ಸಭಾ ಪಂಡಿತರಲ್ಲಿ ಬೆಳಗಿನ ಜಾವದ ಸವಿನಯದ ಪ್ರಾರ್ಥನಾ ಮಾಡಿ ಹೇಳೋದೇನೆಂದ್ರೆ, ಏನ್ರಿಪ್ಪ? ನೀವೆಲ್ಲ ಹಿರಿಯರ ಭಾಳ ಭಕ್ತಿ ಇಟ್ಟು ಹಾಡು ಕೇಳಕತ್ತೀರಿ. ಹೌದು ಹೌದು. 10:30 ಗಂಟೆ ಹಿಡ್ಕೊಂಡು ಬೆಳಗಿನ ಜಾವ 5 ಗಂಟೆ ತನಕ 5 ಗಂಟೆ ಆಗಿ ನಡೆದದ. ಹೌದು. ಅಂದ್ರೂ ಲೈಟ್ ಹೋಗಿ ಸ್ವಲ್ಪ ಅಡೆತಡೆಗಳ ಆದ್ರೂ ಕೂಡ ಸಭಾ ಪಂಡಿತರು ಬಹಳ ಗಚ್ಚಾಗಿ ಕೂತಾರಿಪ್ಪ. ಕೆಲವೊಂದು ಭಕ್ತಾದಿಗಳು ಅಮೋಘ ಸಿದ್ದೇಶ್ವರನ ಆ ಭಗವಂತನ ಮೇಲೆ ಒಂದು ಭಕ್ತಿ ಇಟ್ಟು ಕಾರ್ಯಕ್ರಮ ಕೇಳಕತ್ತೀರಿ. ಹೌದು ಹೌದು. ಹ್ಯಾಂಗಾಗ್ಯದಂದ್ರೆ, ಹೆಂಗಾಗ್ಯದ್ರಿ ಗೌಡ್ರ? ಅಕ್ಬರ ರಾಜ ಏನು ಮಾಡ್ತಿದ್ರಪ್ಪ? ಬಹಳ ಮಂತ್ರಿ ಮಂಡಲದೊಳಗೆ ಹೇಳದವ ಏನಂದ, ಏನಂದ್ರಿ? ಈ ರಾಜ್ಯದೊಳಗೆ ಗಿಣಿಗಳು ಎಟ್ಟವು ಎಣಸ್ಕೊಂಡ ಬರ್ರಿ ಅಂತ ಹೇಳ್ದ. ಯಾರಿಗೆ? ಏನಕ್ಕೆ ಮಂತ್ರಿಗಳಿದ್ರು. ಹೌದು ಹೌದು. ಅವ್ರಿಗೆ ಆದೇಶ ಮಾಡದ, ರಾಜ್ಯದೊಳಗೆ ಎಷ್ಟು ಗಿಣಿಗಳವು ಎಣಸ್ಕೊಂಡು ಬರ್ರಿ ಅಂದ. ಯಾರು 5,000 ಎಣಸಿದ್ರು, ಯಾರು 3,000 ಎಣಸಿದ್ರು. ಹೌದು ಹೌದು. ಅವ್ರವ್ರಿಗೆ ಎಟ್ಟೆಡ್ ಕಾಣಿಸಿದ ಅಟ್ಟೆಡ್ ಎಣಿಸಿ ಹೇಳಿದ್ರು ಅವರು. 8 ದಿನಗಟ್ಲೆ ಎಣಸೋದ್ರು, ಲೆಕ್ಕ ಒಬ್ಬರದು ಒಬ್ರಿಗೆ ಹತ್ತಲಿಲ್ಲ. ಚತುರ ಬಿರಬಲ ಮುಖ್ಯಮಂತ್ರಿ ಇದ್ದ ಶಾಣ ಮಂತ್ರಿ ಮಂಡಲದೊಳಗೆ. ಹೌದು ಹೌದು. ಅವ ರಾಜ್ಯ ಕೆಲಸದಕ್ಕಾಗಿ ಒಂದು ಗ್ರಾಮಕ್ಕೆ ಹೋಗಿದ. ಎಲ್ಲರಿಗೂ ಕರೆಸಿ ರಾಜ ಕೇಳ್ತಿದ, ಗಿಳಿಗಳು ಎಷ್ಟು ಕೇಳ್ದ. ಅವಾಗ ಏನು ಹೇಳಿದ್ರಿ ಮಂತ್ರಿಗಳು? ಎಲ್ಲರೂ ಬೇರೆ ಬೇರೆ ಹೇಳ್ಕತ್ರು. ಲೆಕ್ಕ ತಪ್ಪು ಹೋಯ್ತು. ಬಿರಬಲ ಬಂದು ಕುಂದಿರ್ತಿದ. ಬಿರಬಲ ಕೇಳದ, ಗಿಣಿಗಳು ಎಷ್ಟು ಎಣಿಸಿದಿ ಅಂದ. ನಮ್ಮ ರಾಜ್ಯದಾಗ ಒಟ್ಟೆ 3,000 ಗಿಣಿ ಅಂತ ಹೇಳ್ದ. ಯಾರು? ಬೀರ್ಬಲ್ಲ. ಬಿರಬಲ. ಹೌದು. ಇವನ್ ಎಣಿಸಿಲ್ಲ ಬಿಟ್ಟಿಲ್ಲ. ಹೌದು. ಅವ ಏನಂದ್ರಿಪ್ಪ? ರಾಜ ಅಂದ, ನೋಡು ಬೇರೆ ಬೇರೆ ಹೇಳಕತ್ತಾರ, ಇವ್ರು ಎಣಸದವ್ರು ಅಂದ್ರು, ಬಿರ್ಬಲ್ ಇವ್ರಾಗ ಸಿಗ್ತಾನಂದ್ರು. ಹೌದು ಹೌದು. ಅಕಸ್ಮಾತ್ 3,000ಕ್ಕೆ ಬಿಟ್ಟು ಹೆಚ್ಚು ಹೊಂಟೋದ್ರಿ ಹಂಗ ಬಿರ್ಬಲ್ ಅಂದ ಅಕ್ಬರ್ ರಾಜ. ಅವಾಗ ಏನತ್ತನ್ರಿ ಬೀರ್ಬಲ್ಲ? ಬಿರ್ಬಲ್ ಅಂದ, ಹೊರಗಿನ ರಾಜ್ಯದಂದು ಬಂದು ಕೂಡಿವಂದ್ರೆ ಹೆಚ್ಚವ್ರಿ ಅಂತ ಹೇಳದ. ಹೊರಗಿನ ಬಂದು ಕೂಡಿದ್ದಂದ್ರೆ ಹೆಚ್ಚವ. ಅಕಸ್ಮಾತ್ ಕಂಬಿದ್ರಿ ಇದ್ರನ್ನು ಥೋಡಿ ಎದ್ದು ಹೋಗ್ಯಾವ ತಿಳ್ಕೊರಿ ಅಂತ ಹೇಳದ. ಹೌದು ಹೌದು. ವಿಷಯ ಹಿಂಗಾಗ್ತದ. ಹೇಳುವಿಕೆ ಚತುರ ಬೇಕು. ಖರೆ ಅದ್ರಿ ಮಾತ. ಎಣಸ್ಕೋತ ಕೂತ್ರ ಕಲಿತದೇನು? ಕಲಿಯೋದಲ್ರಿ ಇದು. ಒಂದು ಥೊಡೆ ಎದ್ದರೆ ಹೋಗ್ತಾವೆ, ಒಂದು ಥೊಡೆ ಬಂದು ಕುಂದಿರ್ತಾವ್ರಿ. ಹೌದು. ಗಣಸಿ ಶಿವಾರದಾಗ ಗಿಣಿ ಎಣಸದಂಗೆ ಆಗಬಾರದು. ಹೌದು ಹೌದು. ವಿಷಯ ಹೆಂಗದ್ರಿಪ್ಪ? ನಮ್ಮ ಶಿವನಿಗೆ ಶಿವರಾಯ ಮಾಸ್ತರು ಬಹಳ ಚಂದಾಗಿ ಸವಿಸ್ತಾರವಾಗಿ ಹೇಳಿದ್ರು. ನಾವು ಒತ್ತಟ್ಟು ಕೇಳಿದೆವು, ಅವರು ಒತ್ತಟ್ಟು ಹೇಳ್ದಂಗೆ ಆಯ್ತು. ಹೌದು ಹೌದಲ್ಲ. ಇರ್ಲಿ ನಮಗೊಂದು ಮಾತವರು ಬಹಳ ಚಂದ ಕೇಳಿದ್ರು ಅವ್ರು. ಹೌದ್ರಿ, ಒಂದು ಮಾತು ಕೇಳಾರ. ಪರಮ ಪೂಜ್ಯ ಮಧುವಣ್ಣ ಮಹಾರಾಜರು. ಹೌದು. ಸ್ವಲ್ಪ ತಡೀರಿ ಗೌಡ್ರ, ಗಿಣಿಗಳ ಮಾತು ಮುಗಿಲಿ. ಇಲ್ಲ ಅವ್ರಿಗೆ ಏನ್ರ ಒಂದು ಜರ ಅಡಾಶದ. ಬಹುತೇಕ ಮಂಗಳಾರತಿ ಮಾಡ್ರಿ ಅಲ್ಲಗತ್ತಾರ ಅವ್ರು ದೌಡ. ಯಾಕಂದ್ರೆ ಗಂಟಿನ ಹೊಡೆದ್ರಿ ಪೂಜೆ ಚಾಲು ಆಗ್ತದ್ರಿಪ್ಪ. ಪರಮ ಪೂಜ್ಯ ಮಧುವಣ್ಣ ಮಹಾರಾಜರು ಅಮೋಘ ಸಿದ್ದೇಶ್ವರನ ವಿಸ್ತಾರ ಬರ್ದಾರ. 3 ಮಂದಿ ಪುಣ್ಯಾದ ಮಕ್ಕಳು ಎಲ್ಲರ, 4 ಮಂದಿ ಸತ್ಯ ಧರ್ಮರು ಎಲ್ಲೆಲ್ಲಿ ಅದಾರ, ಯಾವ್ಯಾವ ಸ್ಥಾನದೊಳಗದಾರ. 21 ಮಂದಿ ಸಿದ್ಧರು, 101 ಮಂದಿ ಧರ್ಮರ ಇತಿಹಾಸವನ್ನು ಮಧುವಣ್ಣ ಮಹಾರಾಜರು ಬರದಾರ. ಅದ್ರಾಗ ಪಂಚ ಪೂಜಾದಿಗೌಡ, ಹೌದು, ಕೆಂಚ ಸೋಮರಾಯ ದೇವರು
ಕೆಂಚ ಸೋಮೈ ದೇವರು. ಹಾ, ಕೆಂಚು ಸೋಮೈ ದೇವರು. ಕೆಂಚ ಸೋಮೈ ದೇವರು ಇವ್ರು ಎಲ್ಲಿ ಅದಾರ? ಹಾ, ಅವ್ರ ಊರ ಹೆಸರು ಯಾಕೆ ಬರ್ದಿಲ್ಲ ಅಂತ ಹಿಂಗೆ ಕೇಳ್ತಾರೆ ಶಿವರಾಯ ಮಾಸ್ತರು. ಹಿಂಗ್ ಕೇಳ್ಯಾರ. ಹೌದು, ಚಾಲು ಮಾಡ್ರಿ. ನೋಡ್ರಿ ಹಿಂಗದ. ಹೇಳ್ರಿ ಮಹಾರಾಜ್ರ. ಅಮ್ಮೋಗ ಸಿದ್ಧನ ಮಕ್ಕಳ 4 ಮಂದಿ ವರುವಿನ ಮಕ್ಕಳು, 3 ಮಂದಿ ಪುಣ್ಯದ ಮಕ್ಕಳು. ಹೌದು, 4 ಮಂದಿ ಹೊಟ್ಟಿವ. ಅವನು ಸಿದ್ಧನ ಬಡ್ಡಿ ಹಿಂಗದ್ರಿ. ಹೆಂಗ ಶಾಲು ದೊಡ್ಡಿ ಸಿದ್ಧ, ಅತನಿ ಮಳಗಾಲ ಸಿದ್ಧ, ಮರಬದು ಹೋಗಿಸಿದ್ದ, ಬಡ್ಚಿ ನಾಗಪ್ಪಡ್ಯ, ಕಡಿವುಟ್ಟ ಧರ್ಮ, ಕೆಂಚ ಸ್ವಾಮಯ್ಯ. ಹೌದು ಹೌದು. ಯಾರ ಬಡ್ಡಿ ಅವ್ರು ಇವರು? ಅವನು ಸಿದ್ಧನ ಬಡ್ಡಿ. ಹೌದು, ಸಿದ್ಧ ಬಡ್ಡಿ ಅವ್ರು. ಶಂಭೋ ಮಾಧವನು ಸ್ವರ್ಗದಿಂದಾಪುರ ಬೆಳ್ಳೋಗಿಸಿದ್ದು, ಹೊನ್ನ ಮೋಳೆ ಅದು ಹೋಗಿಸಿದ್ದು, ಉಗ್ರದಾನ ಪದ ಮುಗಿಸಿದ್ದು, ಪಂಚ ಪೂಜಾದ ಗೌಡ, ಅಚ್ಚಿಗ ಶೀಲಿಸಿದ್ದ. ಹೌದು. ಇವ್ರು ಯಾರ ಮಕ್ಕಳು? ಸಿದ್ಧನ ಮಕ್ಕಳು, ತಾಯಿ ಕೊಂತಾದೇವಿ ಮಕ್ಕಳು. ಹೌದು. ಹಿರಿ ಮಲ್ಲಪ್ಪಡ್ಯ, ಚಿಕ್ಕ ಮಲ್ಲಪ್ಪಡ್ಯ, ತಿಕ್ಕುಂಡಿ ಮುತ್ತಪ್ಪಡ್ಯ, ಬೆಳ್ಳುಳ್ಳಿಗೆ ಮಲಕರಿಸಿದ್ದ, 10 ರೋಗಣ ಮುತ್ಯ. ಇವ್ರ 5 ಮಂದಿ ಧರ್ಮರು. ಯಾರ ಮಕ್ಕಳ್ರಿ? ಸ್ವಾಮಣ್ಣ ಮುತ್ತನ ಮಕ್ಕಳು, ತಾಯಿ ಸ್ವಾಮಬಾಯಿ ಮಕ್ಕಳು. ಹೌದು ಹೌದು ಹೌದಲ್ರಿ? ಹೌದು. ಕೌಲುಗುಡ್ಡ ಕರಿಯೋಗಿಸಿದ್ದು, ಗಿದ್ದಿನ ಕೆರೆ ಮಲ್ಕಾರಿಸಿದ್ದು, ಕುಚನೂರು ಮಾದಣ್ಣ, ಇನ್ನೊಂದಿರು ಮದಣ್ಣ, ಜ್ಯೋತಿ ಲಕ್ಕಾಪಡ್ಯ, ಅರಿಕೇರಿ ಭರುಮಡಿ. ಇವ್ರು ಯಾರ? 6 ಮಂದಿ ಧರ್ಮರು. ಕಣ್ಣ ಮುತ್ತನ ಮಕ್ಕಳು, ತಾಯಿ ಕನಬಾಯಿ ಮಕ್ಕಳು. ಹೌದು ಹೌದು. ಶಿವರಾಯ ಮಾಸ್ತರ್ ಯಾನ್ ಕೇಳನ್ ಇದು ತೋಬೇಕಾಗಿದಾರ ನಾವೀಗ. ಹಾ, ಇದನ್ನು ಹೊರಗೆ ಬಿಚ್ಚಿಡ್ಬೇಕಾಗಿದ್ರಿ. ಹೌದಲ್ರಿ. ಹಾ, ಪಂಚ ಪೂಜಾದ ಗೌಡ. ಯಾರ ಬಡ್ಡಿ ಅವ್ರಿ? ಬಿಳೇಣಿ ಸಿದ್ಧನ ಮಗ. ಹೌದು. ಪಂಚಪೂಜಾದ ಗೌಡ ಅಚ್ಚಿಗೈ ಶೀಲಿಸಿದ್ದ. ಪಂಚಪೂಜಾದ ಗೌಡ ಊರು ಯಾಕೆ ಬರ್ದಿಲ್ಲ ಅಂತ ಕೇಳಿದ್ರೆ, ತನ್ನ ಶಿವಕ್ಕೆ ಇಟ್ಕೊಂಡ ನಾವು ಬ್ಯೂರಿಗೆ ಅನ್ನ. ಹೌದು. ಎಲ್ಲಿ? ಭೇವರಿಗೆ ಗ್ರಾಮದೊಳಗೆ ಅದಾನ್ರಿ. ಹೌದು. ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕು ಸುಕ್ಷೇತ್ರ ಭೇವರಿಗೆ ಒಳಗೆ. ಹೌದು. ಯಾರ ಶಿವಕ್ಕ ತಂದಿ ಶಿವ ಶಿವಕ್ಕ ಅದಾನ. ಉಳ್ಕೊಂಡ. ಅದಕ್ಕ ಕೆಂಚ ಸ್ವಾಮಿ ಎಲ್ಲಿ ಅದಾನಪ್ಪ ಅಂತಂದ್ರೆ, ಅವನಾದ್ರೂ ಕೂಡ ಬ್ಯೂರಿಗೆ ಅದಾನ, ತಂದಿ ಶಿವಕ್ಕೆ ಉಳ್ಕೊಂಡಾನ. ಅವಾನು ತಂದಿ ಶಿವ ಮಾಡೋ ಸಲುವಾಗಿನೇ ಉಳದ. ಶಿವರಾಯ ಮಾಸ್ತರ್ ಏನ ತಿಳ್ಕೊಂಡಿಲ್ಲವ, ಏನ 2 ಅದಾರ. ಅವ್ರು ಯಾರ್ರಿ? ಹಿರಿ ಮಲ್ಲಪ್ಪ ಮತ್ತು ಚಿಕ್ಕ ಮಲ್ಲಪ್ಪ. ಇವ್ರದ್ದು ಊರಿಲ್ಲಲ್ರಿ ಮಾಸ್ತರ್, ಎಲ್ಲಿ ಅದ? ಅವ್ರಿಗೆ ಗೊತ್ತಿದ್ದಟ ಅವ್ರಿಗೆ ಕೇಳ್ಯಾರ್ರಿ. ಇವ್ರಿಬ್ಬರೇ ಸಿಕ್ಕಾರಿ ಅವ್ರ ಕೈಯಾಗ. ಅವರು ಸಾಮಾನ್ಯ ಮುತ್ತನ ಮಕ್ಕಳು ಇವರು. ಹೌದು. ಹಿರಿ ಮಲ್ಲಪ್ಪಡೆ, ಚಿಕ್ಕ ಮಲ್ಲಪ್ಪಡೆ, ತಿಕ್ಕುಂಡಿ ಮುತ್ತಪ್ಪಡೆ, ಬೆಳ್ಳುಳ್ಳಿಗೆ ಮಲಕಾರಿಸಿದ್ದ, 10 ಊಗೆಣ್ಣ ಮುತ್ತೆ. ಹೌದಲ್ಲ? ಇವರು 3 ಮಂದಿ ಹೋಗ್ಯಾರ. ಇವ್ರಿಬ್ರು ಎಲ್ಲಿ ಅವ್ರಾಗಾರಿ? ಅದು ನೀವೇ ಹೇಳ್ಬೇಕಲ್ರಿ. ಅವ್ರು ಎಲ್ಯಾರ, ಏನು ಮಾಡಕತ್ತಾರ? ಕೇಳೋದು ಕೇಳಿದ್ರೆ ಪರಿಪೂರ್ಣ ಕೇಳಬೇಕ್ರಿ. ಸಿದ್ಧಾಟಿಗೆ ಹಿಂಗದ. ಹೌದು ಹೌದು. ಹೌದಲ್ರಿ? ಹೌದು. ಗೌಡ್ರ ಹಿರಿ ಮಲ್ಲಪ್ಪ, ಚಿಕ್ಕ ಮಲ್ಲಪ್ಪ ಅವ್ರಾದ್ರು ಕೂಡ ಬ್ಯೂರಿಗೆ ಅದಾರ. ಅವ್ರ ತಂದಿ ಸೇವಕನೇ ಅದಾರ. ಹಾರ ಒಬ್ಬೊಬ್ಬ ತಂದಿ ಸೇವಕ್ ಇಟ್ಕೊಂಡಾರ್ರಿ. ಅವ್ರು ಇಟ್ಕೊಂಡಿ ಅದಾರ. ನಾವು ಕೇಳಬೇಕಾದ್ರಿ ಸೂರ್ಯ ಹೊಂಟದ್ರಿ ಶಿವರಾಯ ಮಾಸ್ತರ್ ಅಂದ್ರ ಅವರು. ಹೌದು. ಮತ್ತ ಮುಂದಿನ ಫಳ್ಯಾಗ ನೋಡೋಣ ಅಂದಾರಿನ. ನಿಮ್ಮ ನೀರು ನೋಡೋರು ಅದಾರ. ಅವ್ರು ನಂದ್ಯಾ ನೋಡ್ತಾರ, ಇವ್ರ ನೀರು ಬಿಡ್ರಿ. ಹೌದು ಹೌದು. ಅದಕ್ಕೆ ಇನ್ನು ನಿಮ್ಮ ಮುಂದೆ ಮಾತು ಹೋಲಿ ಇರ್ಲಿ. ಸಿದ್ಧಟಿಗೆ ವಿಷಯ ಹೆಂಗದ್ರಿ ಗೌಡ್ರ? ಭಾಳ ಗುಂಬದ. ಹೌದು. ಅಟ್ಟು ಗುಂಬನು ಕೆದರಬಾರದು. ಹೌದು. ನಮಗ ಎಷ್ಟು ಹಿರಿಯರ ಕಿವಿ ಮೇಲೆ ಹಾಯ್ಸ್ಯಾರ, ಅಷ್ಟರ ಮಟ್ಟಿಗೆ ಅಷ್ಟು ನಾವು ಸೇವಾ ಮಾಡ್ಕೊತ ಹೋಗಂಥ ವಿಷಯ ಅದ. ಹೌದು ಹೌದು. ಅದಕ್ಕಾಗಿ ನೀವೆಲ್ಲ ಭಾಳ ಭಕ್ತಿ ಇಟ್ಟು ಆ ಭಗವಂತನ ನಾಮಸ್ಮರಣೆ ಜಾಗರಣೆ ಕಾರ್ಯಕ್ರಮ ಶಾಂತಿಯಿಂದ ಕೇಳೀರಿ. ಹೌದ್ರಿಪ್ಪ. ಈಗ ಮದಗೊಂಡ ಮಹಾರಾಜರು ತಮ್ಮ ಮುಂದೆ ಪದ್ಯ ರೂಪಾಂತರದೊಳಗೆ ಗದ್ಯ ರೂಪಾಂತರದ ಸವಿಸ್ತಾರ ಮಾಡಿ ಹೇಳ್ತಾರೆ. ಹೌದು. ಆಮೇಲೆ ಮಂಗಳಾರತಿ ಮಾಡೋಕೆ ಅನುವು ಮಾಡಿಕೊಡ್ಬೇಕಂತ ಹೇಳಿ ಎಲ್ಲ ಸಮಸ್ತ ಸದ್ಭಕ್ತರಿಗೆ ಮತ್ತು ಪಂಚ ಕಮಿಟಿಯವರಿಗೆ ಕೇಳಿಕೊಂಡು ಒಂದು ಪದ ಹಾಡನ ಮಂಗಳಾರತಿ ಮಾಡೋಕೆ ಅನುವು ಮಾಡಿಕೊಡ್ರಿ. ಹೌದು. ಎಲ್ಲರೂ ಕೂಡಿ ಮಂಗಳಾರತಿ ಅನುವು. ಈಗ ಮಹಾರಾಜರು ಪದ್ಯ ರೂಪಾಂತರ ವಿಷಯ ಪ್ರತಿಪಾದನೆ ಮಾಡಿ ಹೇಳ್ತಾರೆ. ಭಕ್ತಿಪೂರ್ವಕವಾಗಿ ಕೇಳಬೇಕಂತೇಳಿ ಸಭಾ ಪಂಡಿತರಲ್ಲಿ ಹೇಳಿಕೊಂಡು ನಮ್ಮ ವಿಷಯಕ್ಕೆ ವಿರಾಮಗಳನ್ನು ಕೊಡು. ಹೌದು ಹೌದು.